ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಕಾರ್ತಿಕ ಸೋಮವಾರ ಬಂತು ಅಂದರೆ ರಾಜ್ಯ, ದೇಶ ಹಾಗೂ ವಿದೇಶದಲ್ಲಿ ಇರತಕ್ಕಂತಹ ಶಿವನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರಲಾಗ್ತದೆ. ಅದು ಈ ಮಣ್ಣಿನ ಪರಂಪರೆ ಕೂಡ ಹೌದು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಇರತಕ್ಕಂತಹ ಶಿವನ ದೇವಾಲಯದಲ್ಲಿ ಈ ಗ್ರಾಮದ ಜನ ಬಹಳ ವಿಜೃಂಭಣೆಯಿಂದ ಕಾರ್ತಿಕ ಸೋಮವಾರದ ವಿಶೇಷ ಪೂಜೆಯನ್ನು ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ನೆರವೇರಿಸ್ತಾ ಬಂದಿದ್ದಾರೆ. ಸರಿಸುಮಾರು 400 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಒಂದು ಪುಣ್ಯ ಭೂಮಿ, ಈ ಭೂಮಿಯಲ್ಲಿ ನೆಲೆಯಾಗಿರ್ತಕ್ಕಂತಹ ಉದ್ಭವ ಲಿಂಗ ಏನಿದೆ ಬಹಳ ಮಹತ್ವವನ್ನು ಪಡೆದಿದೆ. ಇಲ್ಲಿ ಒಂದು ಕೊಳ ಕೂಡ ಇರುವಂಥದ್ದು. ಏನು ತಾನಾಗೆ ಉದ್ಭವ ಆಗಿರ್ತಕ್ಕಂತಹ ಶಿವನ ಸನ್ನಿಧಿಯಲ್ಲೇ ಇರ್ತಕ್ಕಂತಹ ಈ ಕೊಳ ಕೂಡ ಬಹಳ ಪುರಾತನ ಇತಿಹಾಸವನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಭಕ್ತರ ಒಂದು ನಂಬಿಕೆ ಅಂದರೆ ಈ ದೇವಸ್ಥಾನಕ್ಕೆ ಬಂದು ಯಾರಾದರೂ ಒಂದು ಹರಕೆಯನ್ನು ಹೊತ್ತಂತಹ ಸಂದರ್ಭದಲ್ಲಿ ಆ ಹರಕೆಗಳು ಕೂಡ ಸಾಕಷ್ಟು ಪರಿಣಾಮಕಾರಿಯಾಗಿ ಬಹಳ ವೇಗವಾಗಿ ಭಕ್ತರಿಗೆ ಫಲಿಸುವಂತಹ ಸಾಕಷ್ಟು ಸಾವಿರಾರು ಉದಾಹರಣೆಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಶಿವನ ಆಶೀರ್ವಾದದಿಂದ ಜೀವನದಲ್ಲಿ ಒಳಿತನ್ನು ಕಂಡಂಥವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಆ ಸಾಲಿನಲ್ಲಿ ಬೊಮ್ಮನಾಯಕನಹಳ್ಳಿ ಗ್ರಾಮದ ಮುಖಂಡರಾಗಿರುವಂತಹ ಆಪ್ಕಾಮ್ಸ್ ದೇವರಾಜು ಎಂಬುವಂಥವರು ಇದಕ್ಕೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದಾರೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಇವರು ಈ ಶಿವನ ಆಶೀರ್ವಾದದಿಂದಾಗಿ ಕಳೆದ 17 ವರ್ಷಗಳಿಂದ ಕಾರ್ತಿಕ ಸೋಮವಾರದ ದಿನದಂದು ಸಾವಿರಾರು ಜನರಿಗೆ ಪ್ರಸಾದವನ್ನು ನೀಡುವ ಮೂಲಕ ಸುತ್ತಮುತ್ತಲ ಗ್ರಾಮಗಳ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಈ ಶಿವನ ದೇವಾಲಯದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಂದು ಇವತ್ತು ಜೀವನದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇರತಕ್ಕಂತಹ ಈ ವ್ಯಕ್ತಿ ಶಿವನ ಆಶೀರ್ವಾದದಿಂದ ಈ ಒಂದು ಮಹತ್ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಹಬ್ಬದ ದಿನ ಹಾಗೆ ಕಾರ್ತಿಕ ಸೋಮವಾರ ಇರತಕ್ಕಂತಹ ವಿಶೇಷ ದಿನಗಳಲ್ಲಿ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ 10,000ಕ್ಕೂ ಹೆಚ್ಚು ಜನ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ, ಶಿವನ ಆಶೀರ್ವಾದವನ್ನು ಪಡಿತಾರೆ, ಜೊತೆಗೆ ಅಲ್ಲಿ ಪ್ರಸಾದವನ್ನು ಕೂಡ ಸ್ವೀಕಾರವನ್ನು ಮಾಡ್ತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಸೇರಿದಂತೆ ಪಕ್ಕದ ಮಂಡ್ಯ ಜಿಲ್ಲೆ, ಅಂದರೆ ಈ ಒಂದು ಗ್ರಾಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗಡಿ ಭಾಗದಲ್ಲಿ ಇರತಕ್ಕಂತಹ ಗ್ರಾಮ ಆಗಿರ್ತಕ್ಕಂತಹ ಹಿನ್ನೆಲೆ ಮಂಡ್ಯ ಜಿಲ್ಲೆ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಭಕ್ತರ ದಂಡು ಸಾಗರೋಪಾದಿಯಲ್ಲಿ ಹರಿದು ಬರ್ತದೆ. 17ನೇ ವರ್ಷದಿಂದ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟು ಭಾಳ ಇದಾಗಿ ಬರ್ತಾಯಿದ್ದ ಜನ, ಈಗ ಜಾಸ್ತಿ ಜನ ಆಗೋರ ದಿನ. ಈ ಸಾರಿ ಈಗ ಹೆಚ್ಚು ಕಮ್ಮಿ 8,000 to 10,000 ಜನ ಸೇರ್ತಾರೆ. ಈಗ ಎಲ್ರಿಗೂ ಅನ್ನದಾನ ಮಾಡ್ತೀವಿ, ದೇವ್ರ ಪೂಜೆ ನೋಡ್ತೇವೆ, ಮನರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವೆಲ್ಲ ಚೆನ್ನಾಗಿ ನಡೀತಾ ಇದೆ. ಏನೋ ಒಂದು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡಿ ಎಲ್ಲರೂ ಸಹಾಯ ಮಾಡ್ತಾರೆ, ಅದ್ರ ಪ್ರಕಾರ ಎಲ್ಲ ನಡೆಸ್ತಾ ಇದ್ದೀವಿ. ವಿಶೇಷ ಏನಿಲ್ಲ, ಒಂದು ನಂಬಿಕೆ. ಶಿವನ ದೇವಸ್ಥಾನ ಎಲ್ಲೂ ಸಿಗಲ್ಲ. ಇದು ಶಿವನ ದೇವಸ್ಥಾನ ಅಂದರೆ ಇದು ಆದಷ್ಟು ಮೂಡಿರೋದು. ಇದು ಅದರಿಂದ ಕೊಳ ಸುಮಾರು 400 ವರ್ಷದ ಕೊಳ. ಅದು ಕೊಳ ತೆಗೆದ್ಬಿಟ್ಟು ಬೇರೆ ಕಲ್ಲು ಹಾಕಿರೋದು. ಅದರಿಂದ ನೋಡಿ ಇದಿದೆ, ಇದ್ರ ಮರ ಏನು ಬಿಲ್ಪತ್ರೆ ಮರ, ಇವೆಲ್ಲ ಎಲ್ಲೂ ಇರೋಲ್ಲ. ಬಿಲ್ಪತ್ರೆ ಮರ, ಬನ್ನಿ ಮರ, ಬೇವಿನ ಮರ, ಆಲ್ದ ಮರ ಎಲ್ಲ ದೇವಸ್ಥಾನದಲ್ಲೂ ಸಿಗಲ್ಲ ನಿಮಗೆ. ಎಲ್ಲರೂ ಬರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಎಲ್ಲ ಸುಮಾರು ಒಂದು 20-30 ಹಳ್ಳಿಯಿಂದ ಬರ್ತಾರೆ. ಮದ್ದೂರಿಂದ ಬರೋರವ್ರೆ, ಈ ಕಡೆ ಕೊಪ್ಪದಿಂದ ಬರ್ತಾರೆ, ಈ ಕಡೆ ಚನ್ನಪಟ್ಟಣದಿಂದ ಬರೋರವ್ರೆ. ಯಾರೇ ಒಂದು ಹರಕೆಯನ್ನು ಹೊತ್ತರೂ ಕೂಡ ಆದಷ್ಟು ಬೇಗ ಆ ಹರಕೆಗಳು ಕೂಡ ಫಲಿಸ್ತದೆ. ಭಕ್ತರಿಗೆ ಸಾಕಷ್ಟು ಸಕಾರಾತ್ಮಕವಾಗಿ ಒಂದಿಷ್ಟು ಬೆಳವಣಿಗೆಗಳು ಆಗಿರ್ತಕ್ಕಂತಹ ಉದಾಹರಣೆಗಳು ಇರುವಂಥ ಹಿನ್ನೆಲೆ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಬರ್ತಾಯಿದೆ. ಹಾಗಾಗಿ ಈ ಒಂದು ಶಿವನ ದೇವಸ್ಥಾನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೇ ಒಂದು ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿಯೂ ಕೂಡ ಮಾರ್ಪಟ್ಟಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.